The system input ಇದು ಯಾವ ವರ್ಷದ್ದು ನಮ್ಮ ಹತ್ರ 1840 ರೆಕಾರ್ಡ್ಸ್ ಇದೆ. ಇದು 1984 ಈಗ ಆಕ್ಚುಲಿ ಒಂದು PDF ಹಾಕ್ಬಿಡುತ್ತೆ ಸರ್, ಮತ್ತೆ ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು ಸರ್, ಒಂದು 3 ಪೇಜಸ್ ಸ್ಪ್ಲಿಟ್ ಮಾಡ್ಕೋಬೇಕು. ಅದಕ್ಕೆ ಅವಾಗ ಬರೀ ನೋಟ್ಸ್ ಬೇರೆ ಬೇರೆ ವರ್ಡ್ಸ್ ಮಿಸ್ಸಿಂಗ್ ಆಗ್ತಾ ಇಲ್ವಾ? ಎಲ್ಲಿ ಝೂಮಿಂಗ್ ಮಾಡಿ ಆ ಥರ ಆದರೆ ಮತ್ತೆ ಪ್ರಾಬ್ಲಮ್ ಅಲ್ವಾ? ನೋಡ್ಕೊಂಡು ಮಾಡ್ಬೇಕು. ಫುಲ್ ಪೇಜ್ ಓಪನ್ ನೋಡಿಪ್ಪ, ನಾಳೆ ಇದನ್ನೇನೆ ನಾವು ಕೋರ್ಟಿಗೂ ಕೂಡ ಡೈರೆಕ್ಟ್ ಆಗಿ ಅವ್ರು ನೋಡೋ ಆಗಿರ್ಬೇಕು. ವರ್ಡ್ಸ್ ಮಿಸ್ಸಿಂಗ್ ಇದ್ರೆ ಕೋರ್ಟ್ ಅಲ್ಲಿ ದೇ ವಿಲ್ ನಾಟ್ ಅಕ್ಸೆಪ್ಟ್ ಇಟ್ ಆಸ್ ಎವಿಡೆನ್ಸ್. ಸ್ಕ್ಯಾನ್ ಮಾಡಬೇಕು, ಪೂರ್ತಿ ರೇಟಿಂಗ್ ಎಲ್ಲ ರಿಮೂವ್ ಮಾಡಿ ಸ್ಕ್ಯಾನ್ ಮಾಡಬೇಕು. ಇಲ್ಲ, ಅಟ್ಲೀಸ್ಟ್ ಟು ದ ಎಕ್ಸ್ಟೆಂಟ್ ಆಫ್ ಓಪನಿಂಗ್ ಅಪ್ ಫುಲ್, ಬಿಕಾಸ್ ನೋಡಿದಾಗ ಸಂಪೂರ್ಣ ಭರವಸೆ ಬರಬೇಕು. ಇದು ಆಕ್ಚುಲಿ 2 ಪೇಜ್ ಇದೆ ಸರ್, ಮಧ್ಯದಲ್ಲಿ ಈ ಕಡೆ ಕಟ್ ಆಗ್ಬೇಕಾಗಿತ್ತು, ಆ ಕಡೆ ಆಗ್ಬಾರ್ದಾಗಿತ್ತು. ಹೇಳಿದೆ ಮೇಲಕ್ಕೆ ಹೋಗಿ ನೋಡಿ, ಈಗ ಅಕ್ಷರಗಳು ಬೆಳಿಗ್ಗೆ ಶುರು ಮಾಡಿದ್ರೆ ಎಷ್ಟು ಫೈಲ್ಸ್ ಮಾಡಿದ್ರೆ ಏನು ಇಶ್ಯೂಸ್ ಇದ್ದಾವೆ? ವಾಟ್ ಆರ್ ದ ಇಶ್ಯೂಸ್? ಇಲ್ಲಾಂದ್ರೆ ನಾಳೆ ಅರ್ಧಂಬರ್ಧ ನೋಡಿ, ಇವತ್ತಿನ ಬಿಸಿ ಕೇಳಿ ಅಂದ್ರೆ ಹಳೆ ರೆಕಾರ್ಡ್ಸ್ ಅನ್ನು ಸ್ಟಿಚ್ ಮಾಡಿಸಿದ್ರೆ ನೋಡ್ರಿ, ನಾಳೆ ಇದು 100% ಎಲ್ಲ ಪರ್ಪಸ್ ಸರ್ವ್ ಆಗಲೇಬೇಕು. ನೀವು ಮತ್ತೆ ಫಿಸಿಕಲ್ ರೆಕಾರ್ಡಿಗೆ ಹೋಗುವಾಗಿರಬಾರ್ದು. ಅದು ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಮಾಡಬೇಕು. ನೀವೊಂದು ತಾಲೂಕು ಪೈಲೆ ಆಕ್ಟ್ ಟ್ರಯಲ್ ಫಾರ್ ಡಿಸ್ಟ್ರಿಕ್ಟ್, ಬೇಸ್ಡ್ ಆನ್ ದಿಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ಸ್ಕೇಲ್ ಅಪ್ ಮಾಡೋದು. ಒಂದು ತಿಂಗಳು ಬಿಟ್ಟು ಈಗ ಕೀವರ್ಡ್ ಎಲ್ಲಿ ಎಂಟ್ರಿ ಮಾಡ್ತೀರಿ? ಇಲ್ಲೇ ಬಂದ್ಬಿಡುತ್ತೆ ಕೀವರ್ಡ್. ಇದರಲ್ಲಿ ಬಿಡುತ್ತೆ ಸರ್, ಮತ್ತೆ ಇದ್ರ ರೆಫರೆನ್ಸ್ ನಂಬರ್ ಹೊಡೆದ ತಕ್ಷಣ ನಂಬರ್ ನೇಮು ಇದೆಲ್ಲ ಬಂದ್ಬಿಡುತ್ತೆ ಸರ್. ಊರೇ ಇಲ್ವಲ್ಲ, ನಮ್ಮಲ್ಲಿ ತಾಲೂಕು, ನಮ್ಮಲ್ಲಿ ಗ್ರಾಮ, ಹೋಬಳಿ, ವಿಲೇಜ್, ಸಿದ್ದಾಪುರ ವಿಲೇಜ್. ಎಸ್ ಸರ್. ಆ ಡೇಟಾ ರೆಕಾರ್ಡ್ ಆಗಿಲ್ಲ, ಇದೆ ಸರ್, ಇಂಡೆಕ್ಸಿಂಗ್ ಆಗಿರುವಂತ ಡೇಟಾ ಸರ್. ಈಗ ಅಲ್ಲಿಂದಾನೇ ಡೈರೆಕ್ಟ್ ಲೋಡ್ ಆಗಬೇಕು. ವರ್ಕ್ ನಿಮ್ದು ಇಂಡೆಕ್ಸಿಂಗ್ ಮಾಡಿರೋದನ್ನ ಡೈರೆಕ್ಟ್ ಡೇಟಾಬೇಸ್ ಅಲ್ಲಿ ನಾವು ಇನ್ಸರ್ಟ್ ಮಾಡಿದ್ದೀವಿ ಸರ್. ಸೊ ಆ ಡೇಟಾನ ಫಸ್ಟ್ ಫೆಚ್ ಮಾಡ್ಕೊಂಡು ನಾವು ಮಾಡಿದ್ದೀವಿ, ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ತೀವಿ. ಈಗ ಅಡಿಷನಲ್ ಕೀವರ್ಡ್ಸ್ ಇದರಲ್ಲಿ ಬೇಕಾಗಿಲ್ಲ. ಸೊ ಅದರಲ್ಲಿ ಅವರಿಗೆ ಕೀವರ್ಡ್ ಕೀ ಟ್ಯಾಗ್ ಅದರಲ್ಲಿ ನಾವು ಯಾವ ಬೇಸಿಸ್